ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಕೇಳ್ತಾ ಇದ್ರಿ ಫೋಟೋವನ್ನು ಪರ್ಮನೆಂಟ್ ಆಗಿ ಹೇಗೆ ಅಪ್ಲೋಡ್ ಮಾಡಿ ಇಟ್ಕೊಳ್ಳೋದು, ಅಂದರೆ ಸೇವ್ ಮಾಡಿ ಇಟ್ಕೊಳ್ಳೋದು. ನಿಮ್ಮ ಮೊಬೈಲ್ ಫಾರ್ಮ್ಯಾಟ್ ಆದರೂ ಕೂಡ ಆ ಮೊಬೈಲ್ನಲ್ಲಿರುವಂಥ ವಿಡಿಯೋ, ಫೋಟೋಸ್ ಮತ್ತು PDF ಫೈಲ್ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋದಿಲ್ಲ. ಅದನ್ನು ನೀವು ಹೇಗೆ ಸೇವ್ ಮಾಡ್ಕೊಳ್ಬೇಕು ಅಂತ ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ಹೊಸ ಹೊಸ ವಿಡಿಯೋಗಳು ನಿಮಗೆ ತಲುಪಬೇಕಂದ್ರೆ ಯೂಟ್ಯೂಬ್ನ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡ್ತಾ ಇರಿ. ಪರ್ಮನೆಂಟ್ ಆಗಿ ನೀವು ಸತ್ರು ಕೂಡ ನಿಮ್ಮ ಫೋಟೋಸ್, ವಿಡಿಯೋಸ್, ಜಿಮೇಲ್ ಸಾಯೋದಿಲ್ಲ. ಸೊ ಅದನ್ನು ಹೇಗೆ ಸೇವ್ ಮಾಡಬೇಕು, ಯಾವ ಆ್ಯಪ್ನಲ್ಲಿ ಹೇಗೆ ಸೇವ್ ಮಾಡಿದ್ರೆ ಅದು ನೂರಾರು ವರ್ಷಗಳ ಕಾಲ ಫೋಟೋಸ್, ವಿಡಿಯೋಸ್ ಡಿಲೀಟೇ ಆಗೋದಿಲ್ಲ, ಅದನ್ನು ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನೀವು ಗೂಗಲ್ನ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ಪ್ರತಿಯೊಂದು ಮೊಬೈಲ್ನಲ್ಲಿ ಈ ಆಪ್ಷನ್ ಖಂಡಿತವಾಗ್ಲೂ ಇರುತ್ತೆ. ಆ ಆಪ್ಷನ್ ಯಾವುದು ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಈ ಆಪ್ಷನ್ ನೋಡಿ. ನಾನು ಓಪನ್ ಮಾಡ್ತಾ ಇದ್ದೀನಿ. ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಡ್ರೈವ್ ಅನ್ನೋ ಒಂದು ಗೂಗಲ್ ವರ್ಕ್ ಸ್ಪೇಸ್, ಗೂಗಲ್ ಡ್ರೈವ್ ಅಂತ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಎಲ್ಲ ಮೊಬೈಲ್ನಲ್ಲೂ ಈ ಆ್ಯಪ್ ಇರುತ್ತೆ. ಸೊ ನೀವೇನಿಲ್ಲಿ ಏನು ಮಾಡಬೇಕಂದ್ರೆ, ನಿಮಗೆ ಯಾವ ಜಿಮೇಲ್ ಅಕೌಂಟ್ ಇರುತ್ತಲ್ಲ, ನಿಮ್ಮ ಪರ್ಮನೆಂಟ್ ಆಗಿರುವಂಥ ಜಿಮೇಲ್ ಅಕೌಂಟ್ ಇರುತ್ತಲ್ಲ, ಅಥವಾ ಡೈಲಿ ಯೂಸ್ ಮಾಡೋದು ಅಥವಾ ಪರ್ಸನಲ್ ಆಗಿರುವಂಥ ಒಂದು ಜಿಮೇಲ್ ಅಕೌಂಟ್ ಇರುತ್ತೆ. ಈ ಜಿಮೇಲ್ ಅಕೌಂಟ್ನಲ್ಲಿ ನೀವು ಫೋಟೋವನ್ನು ಸೇವ್ ಮಾಡಿದರೆ ಖಂಡಿತವಾಗ್ಲೂ ನೀವು ಸತ್ರು ಕೂಡ ಅದು ಸಾಯೋದಿಲ್ಲ. ಫೋಟೋಸ್, ವಿಡಿಯೋಸ್, PDF ಫೈಲ್ಸ್, ಯಾವುದೇ ಕಾಲ್ ರೆಕಾರ್ಡಿಂಗ್ ಇಟ್ಕೊಂಡ್ರೂ ಕೂಡ ಆ ಡಾಟಾ ಡಿಲೀಟ್ ಆಗೋದೇ ಇಲ್ಲ. ನೀವು ಮಾಡಿದರೆ ಮಾತ್ರ ಅದು ಡಿಲೀಟ್ ಆಗೋದು. ಸೊ ಇದಕ್ಕೆ ತುಂಬ ಸೆಕ್ಯೂರ್ ಆಗಿರುವಂಥ ಆ್ಯಪ್ ಇದು, ಗೂಗಲ್ನವ್ರ ಆ್ಯಪ್ ಇದು. ನಿಮ್ಮ ಮೊಬೈಲ್ ಕೂಡ ಗೂಗಲ್ನವ್ರ ಮೇಲೇ ವರ್ಕ್ ಆಗುತ್ತೆ. ಸೊ ಇದ್ರ ಮೇಲೆ ತುಂಬ ಹೈ ಸೆಕ್ಯೂರಿಟಿ ಆಗಿರುವಂಥ ಗೂಗಲ್ ಡ್ರೈವ್ ಆ್ಯಪ್ ಇದು. ಇದರಲ್ಲಿ ನೀವು ಹೇಗೆ ಸೇವ್ ಮಾಡೋದು ಅಂತ ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಈಗ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಡ್ರೈವ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಈ ರೀತಿಯ ಜಿಮೇಲ್ ಇರುತ್ತೆ. 1 2 3 ನಿಮ್ಮ ಜಸ್ಟ್ ಜಿಮೇಲ್ ಇರುತ್ತಲ್ಲ, ಈ ಜಿಮೇಲ್ ಇಲ್ಲಿ ಇರ್ತವೆ. ಸೊ ನೀವು ಇದರಲ್ಲಿ ಯಾವ ಜಿಮೇಲ್ ಬೇಕು, ನಿಮ್ಮ ಜಿಮೇಲ್ ಯಾವುದು, ಅಥವಾ ನೀವು ಪರ್ಸನಲ್ ಆಗಿ ಯೂಸ್ ಮಾಡೋದು ಜಿಮೇಲ್ ಯಾವುದು, ಅಥವಾ ಹೊರಗಡೆ ಬಿಸ್ನೆಸ್ಸಿಗೆ ಯೂಸ್ ಮಾಡೋ ಜಿಮೇಲ್ ಯಾವುದು ನಿಮ್ಗೆ ಗೊತ್ತಿರುತ್ತೆ. ಸೊ ಅದು ನಿಮ್ಗೆ ಯಾವ ಅಕೌಂಟ್ ಮೇನ್ ಇಂಪಾರ್ಟೆಂಟ್ ಇರುವಂಥ ಜಿಮೇಲ್ನ ಸೆಲೆಕ್ಟ್ ಇಲ್ಲಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೊ ಇದರಲ್ಲಿ ನೀವೇನು ಮಾಡಬೇಕು ಅಂದರೆ, ಈಗ ಇಲ್ಲಿ ನ್ಯೂ ಅಂತ ಇದೆ ನೋಡಿ, ನ್ಯೂ ಅಂತ ಇರುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಅಪ್ಲೋಡ್ ಅಂತ ಆಪ್ಷನ್ ಸಿಗುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕು, ಅಪ್ಲೋಡನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಅಪ್ಲೋಡನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಇದರಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋವನ್ನು ಅಥವಾ ವಿಡಿಯೋವನ್ನು ಅಥವಾ ಆಡಿಯೋವನ್ನು ನೀವು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫೈಲ್ನ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಗೂಗಲ್ ಡ್ರೈವ್ನಲ್ಲಿ. ನೋಡಿ, ಇಲ್ಲಿ ನಾನು ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗಣಪತಿ ಇರುವಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ಈಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಫೋಟೋ ಮೇಲೆ ಅಪ್ಲೋಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಫೈಲ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಕೆಳಗಡೆ. ಇಲ್ಲಿ ಈ ರೀತಿಯ ಇಂಟರ್ಫೇಸ್ ಕಾಣುತ್ತೆ. ವೇಟಿಂಗ್ ಫಾರ್ ವೈಫೈ ಅಂತ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ. ನಾನು 2 ಇಮೇಜ್ನ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಟ್ ಅದು ಆಗ್ತಾ ಇಲ್ಲ. ಯಾಕೆ ಆಗೋದಿಲ್ಲ ಅಂದರೆ, ಇಲ್ಲಿ ಒಂದು ಸೆಟ್ಟಿಂಗ್ಸನ್ನು ಹೇಳ್ಕೊಡ್ತೀನಿ. ಆ ಸೆಟ್ಟಿಂಗ್ಸನ್ನು ಆನ್ ಮಾಡಿದರೆ ಮಾತ್ರ ನೀವು ಇದು ಓನ್ಲಿ ವೈಫೈ ಕನೆಕ್ಟ್ ಇದ್ದರೆ ಮಾತ್ರ ಅಪ್ಲೋಡ್ ಆಗುತ್ತೆ ಫೋಟೋ. ನೀವೇನು ಮಾಡಬೇಕು ಅಂದರೆ, ವೈಫೈ ಇಲ್ಲದೇನೂ ನಿಮ್ಮ ಡಾಟಾನ ಯೂಸ್ ಮಾಡಿಕೊಂಡು ಫೋಟೋವನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಲೆಫ್ಟ್ ಸೈಡ್ ಮೇಲ್ಗಡೆ 3 ಡಾಟ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದರಲ್ಲಿ ನೀವು ಟ್ರಾನ್ಸ್ಫರ್ ಫೈಲ್ ಓನ್ಲಿ ಓವರ್ ವೈಫೈ ಅಂತ ಇರುತ್ತೆ ನೋಡಿ. ಇಲ್ಲಿ ಕೊನೆಯದಾಗಿರುವಂಥ ಅಪ್ಲೋಡಿಂಗ್ ಆಫ್ ದ ವಿಲ್ ಫೌಸ್ ವೆನ್ ವೈಫೈ ಕನೆಕ್ಷನ್ ಈಸ್ ನಾಟ್ ಅವೈಲೇಬಲ್ ಅಂತ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಇದನ್ನು ಆಫ್ ಮಾಡ್ಕೊಳ್ಬೇಕು. ಯಾಕೆಂದರೆ ವೈಫೈ ಇದ್ದರೆ ಮಾತ್ರ ನಿಮ್ಮ ಫೋಟೋಸ್, ವಿಡಿಯೋಸ್, ಆಡಿಯೋಸ್ ಅಪ್ಲೋಡ್ಸ್ ಆಗ್ತವೆ. ಸೊ ಇದನ್ನು ನೀವು ಆಫ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಮೇಲೆ ತಿರ್ಗಾ ನೀವು ನಿಮ್ಮ ಯಾವ ಫೋಟೋ ಇದೆಯಲ್ಲ, ಆ ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಆಗಿ ಮಾಡ್ಕೊಳ್ಬೋದು. ಯಾವುದೇ ಫೋಟೋ ಇರಲಿ, ವಿಡಿಯೋ ಇರಲಿ. ನಾನು ತಿರ್ಗಾ ಆ ಫೋಟೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಕ್ಲಿಕ್ ಮಾಡಿದ್ದೀನಿ. ಒಂದು ನಿಮಿಷ, ಇಲ್ಲಿ ನೋಡಿ, ಈಗ ಅಪ್ಲೋಡಿಂಗ್ ಆಗ್ತಾ ಇದೆ. ನಾನು ಕ್ಲಿಕ್ ಮಾಡಿರುವಂಥ ಫೋಟೋ ನಿಮ್ಮ ಗೂಗಲ್ ಡ್ರೈವ್ನಲ್ಲಿ ಅಪ್ಲೋಡ್
ಆಗ್ತಾ ಇದೆ. ಸೊ ನೀವು ಈ ಮೆಥಡನ್ನು ಯೂಸ್ ಮಾಡಿಕೊಂಡು ನಿಮ್ಮ ಫೋಟೋವನ್ನು ನೀವು ಪರ್ಮನೆಂಟಾಗಿ ಗೂಗಲ್ ಡ್ರೈವ್ನಲ್ಲಿ ಹಾಕಿಡ್ಬೋದು. ಯಾವಾಗ ಬೇಕಾದರೂ ಕೂಡ ನೀವು ಆ ಜಿಮೇಲ್ನ ನಿಮ್ಗೆ ಯಾವ ಜಿಮೇಲ್ನಲ್ಲಿ ನೀವು ಸೇವ್ ಮಾಡಿರ್ತೀರೋ ಆ ಜಿಮೇಲ್ ಅಕೌಂಟ್ನ ಪಾಸ್ವರ್ಡ್ ಮತ್ತು ನಿಮ್ಮ ಜಿಮೇಲ್ ಅಕೌಂಟ್ನ ಹಾಕಿ ಈ ಫೋಟೋ ವಿಡಿಯೋಸ್ ನಿಮ್ಮ ಡಾಟಾವನ್ನು ನೀವು ಇಲ್ಲಿ ಪರ್ಮನೆಂಟಾಗಿ ಯಾವಾಗ ಬೇಕಾದರೂ ನೋಡ್ಕೊಳ್ಬೋದು. ಇಲ್ಲಿ ನೋಡಿ ಫೋಟೋ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಗಣಪತಿ ಫೋಟೋ ಇದೆ, ಇದನ್ನು ನಾನು ಇದರಲ್ಲಿ ಪರ್ಮನೆಂಟಾಗಿ ಸೇವ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯ ನೀವು ಫೋಟೋ ವಿಡಿಯೋವನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಬೋದು. ಪರ್ಮನೆಂಟಾಗಿ 100 ವರ್ಷ ಆದರೂ ಕೂಡ ಈ ಫೋಟೋ ವಿಡಿಯೋಸ್ ಈ ಜಿಮೇಲ್ ಅಕೌಂಟ್ನಲ್ಲೇ ಸೇವ್ ಇರುತ್ತೆ. ಈ ರೀತಿ ಮಾಡಿ ನೀವು ನಿಮ್ಮ ಡಾಟಾವನ್ನು ಸೇವ್ ಆಗಿರುವಂಥ ಆ್ಯಪ್ನಲ್ಲಿ, ಯಾವುದೇ ತೊಂದರೆ ಇರುವಂಥ ಆ್ಯಪ್ನಲ್ಲಿ, ತೊಂದರೆ ಆಗದಂಥ ಆ್ಯಪ್ನಲ್ಲಿ ನೀವು ಸೇವ್ ಮಾಡಿ ಇಟ್ಕೊಳ್ಬೋದು. ಇಷ್ಟು ಇವತ್ತಿನ ಒಂದು ಫೋಟೋ ಯಾವ ರೀತಿ ನೀವು ಸೆಕ್ಯೂರ್ ಆಗಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ 100 ವರ್ಷಗಳ ಕಾಲ ಇಟ್ಕೊಳ್ಬೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.